ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಸಮ್ಮರ್ ಇರೋದ್ರಿಂದ ಎಲ್ಲರಿಗೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ತುಂಬಾ ಆಸೆ ಇರುತ್ತಲ್ಲ. ಸೊ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಆದ್ದರಿಂದ ಈ ಸಲ ನಾನು ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಸಹ ಇರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡೋಂತ ನೋಡೋಣ. ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನಿಲ್ಲಿ 1 kg ಮ್ಯಾಂಗೋ ತೊಗೊಂಡಿದ್ದೀನಿ. ಸ್ವೀಟಾಗಿರುತ್ತಲ್ಲ ಆ ಮ್ಯಾಂಗೋ, ರಸಪುರಿ ಎಲ್ಲ ತೊಗೋಬಿಡಿ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಸ್ವೀಟಾಗಿರೋ ಅಂಥದ್ದು ಯಾವುದಾದ್ರೂ ತೊಗೊಳ್ಳಿ. ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 400 ml ಮಿಲ್ಕ್ ಮೇಡ್ ತೊಗೊಂಡಿದ್ದೀನಿ. 250 ml ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನಾನು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಫಸ್ಟು ಇದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ನಾನು ಎಲ್ಲ ಮಾವಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಕಟ್ ಮಾಡಿ ಸ್ವಲ್ಪ ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಬ್ಲೆಂಡ್ ಆದಮೇಲೆ ನಾನು ಇದನ್ನು ಸ್ವಲ್ಪ ಹಾಗೆ ಹಾಕ್ತೀನಿ, ಆವಾಗ ಬಾಯಿಗೆ ಸಿಗುತ್ತೆ, ಸೊ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಇದನ್ನು ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಈಗ ನಾನು ಕಟ್ ಮಾಡಿದ್ನಲ್ಲ ಮ್ಯಾಂಗೋ ಪೀಸಸ್ಸು ಎಲ್ಲ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಫುಲ್ಲು ನೀಟಾಗಿ ಫೈನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ನಾನು ನೀರೇನು ಸೇರಿಸೋದಿಲ್ಲ, ಹಾಗೆ ಬ್ಲೆಂಡ್ ಮಾಡ್ಕೊಳ್ತೀನಿ. ಈಗ ನೋಡಿ ನೀಟಾಗಿ ಇದು ಮ್ಯಾಂಗೋ ಎಲ್ಲ ಬ್ಲೆಂಡ್ ಮಾಡಿದ್ದೀನಿ, ನೀಟಾಗಿ ಆಗಿದೆ. ಸೊ ಈಗ ಇದು ರೆಡಿ ಇದೆ. ಈಗ ನಾನು ಫಸ್ಟು ಕ್ರೀಮ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಫುಲ್ಲು ಕ್ರೀಮ್ ಹಾಕ್ಕೊಳ್ತೀನಿ. ಈಗ ಇದನ್ನು ಕ್ರೀಮ್ನ ನಾನು ನೀಟಾಗಿ ಬೀಟ್ ಮಾಡ್ಕೊಳ್ತೀನಿ ಒಂದು ಎಲೆಕ್ಟ್ರಿಕ್ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ. ಈಗ ನಾನು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು 400 ml ನಾನು ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಲ್ಲ ಅದು ಫುಲ್ಲು ಹಾಕ್ಕೊಳ್ತೀನಿ. ಈಗ ಬೀಟ್ ಮಾಡಿರೋ ಅಂಥ ಕ್ರೀಮ್ಗೆ ನಾನೀಗ ಕಂಡೆನ್ಸ್ ಮಿಲ್ಕ್ನೂ ಸಹ ಬೀಟ್ ಮಾಡ್ಕೊಳ್ತೀನಿ. ಮಿಕ್ಸ್ ಆಗಿದೆ, ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನು ಮ್ಯಾಂಗೋನ ಬ್ಲೆಂಡ್ ಮಾಡ್ಕೊಂಡಿದ್ದಲ್ಲ, ಸೊ ಪೇಸ್ಟ್ ಆಗಿತ್ತಲ್ಲ, ಸೊ ಈಗ ಇದನ್ನು ಹಾಕ್ಕೊಳ್ತೀನಿ. ಈಗ ನಾನು ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡಿದ್ದೀನಿ. ಸೊ ಒಂದ್ಸಲ ಆನ್ ಮಾಡೋ ಮುಂಚೆ ಸುಮ್ಮನೆ ಜಸ್ಟ್ 1-2 ಸಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇನ್ ಕೇಸ್ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಮಿಕ್ಸರ್ ಇಲ್ಲ ಅಂದರೆ ಈವನ್ ನಾವು ಮಿಕ್ಸಿ ಜಾರಲ್ಲೇ ಮಾಡ್ಕೋಬೋದು. ಫಸ್ಟ್ ನೀವು ಕ್ರೀಮು ಮತ್ತು ಕ್ರೀಮ್ನ ಸ್ವಲ್ಪ ಬ್ಲೆಂಡ್ ಮಾಡಿ ದನೆಗೇನ್ ಕಂಡೆನ್ಸ್ ಮಿಲ್ಕ್ ಹಾಕಿ ಬ್ಲೆಂಡ್ ಮಾಡಿ ಪ್ಯೂರಿ ಹಾಕೊಳ್ಬೋದು. ಬಟ್ ಇದ್ರಲ್ಲಿ ನಿಮಗೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಸ್ಟ್ಯಾಂಡ್ ಮಿಕ್ಸರ್ ಇದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಸೊ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಆಗಿದೆ, ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಒಳ್ಳೆ ಟೆಕ್ಸ್ಚರ್ ಸಹ ಬಂದಿದೆ. ಅದು ಎಲ್ಲ ನೀಟಾಗಿ ಈವನ್ನಾಗಿ ಮಿಕ್ಸ್ ಆಗಿ ನೀಟಾಗಿ ಬಂದಿದೆ. ಸೊ ಈಗ ಇದನ್ನು ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಳ್ತೀನಿ. ಸೊ ಈಗ ನಾನು ನೀಟಾಗಿ ಎಲ್ಲ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಎಲೆಕ್ಟ್ರಿಕ್ ಮಿಕ್ಸರಿಂದ. ಸೊ ನೋಡಿ ನೀಟಾಗಿ ಒಳ್ಳೆ ಟೆಕ್ಸ್ಚರ್ ಬಂದಿದೆ. ಸೊ ಒಂದ್ಸಲ ಈ ರೀತಿ ಎಲ್ಲ ನೀಟಾಗಿ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ನಾನು ಕಟ್ ಮಾಡ್ಕೊಂಡಿದ್ದಲ್ಲ, ಸೊ ಸಣ್ಣ ಪೀಸಸ್ ಆಗಿ, ಸೊ ಈಗ ಇದ್ರ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. ಅದರ್ವೈಸ್ ಒಂದು ಕಂಟೈನರ್ಗೆ ಹಾಕ್ಕೊಳ್ತೀವಲ್ಲ, ಏರ್ ಟೈಟ್ ಕಂಟೈನರ್ಗೆ, ಅದ್ರ ಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಇಲ್ಲೇ ಸೇರಿಸ್ಕೊಳ್ತೀನಿ. ಹಾಗೆ ನಾನು ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಸಹ ಈಗಲೇ ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮನೇಲೇ ಮಾಡಿಕೊಟ್ರೆ ಒಳ್ಳೇದಲ್ಲ, ಮಕ್ಕಳು ಸಹ ಸಮ್ಮರ್ ಇದೆ, ಸೊ ಮಕ್ಕಳು ಮನೇಲೇ ಇರ್ತಾರೆ. ಸೊ ನಾವು ಹೋಮ್ ಮೇಡ್ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಸೊ ಇದು ರೆಡಿ ಆಗಿದೆ. ಈಗ ನಾನು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಪೋರ್ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲೊಂದು ಏರ್ ಟೈಟ್ ಕಂಟೈನರ್ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅದಕ್ಕೆ ಹಾಕ್ಕೊಳ್ತೀನಿ. ಈಗ ನಾನೆಲ್ಲ ಇದು ನೀಟಾಗಿ ಹಾಕ್ಕೊಂಡಿದ್ದೀನಿ ಕಂಟೈನರ್ಗೆ. ಒಂದ್ಸಲ ನೀಟಾಗಿ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನು ನೀಟಾಗಿ ಕ್ಲೋಸ್ ಮಾಡಿ ಫಸ್ಟ್ 2 hours ಇದನ್ನು ನಾನು ಫ್ರೀಸ್ ಮಾಡ್ತೀನಿ. ಅದನ್ನು ತೆಗೆದುಕೊಂಡು ಇನ್ನೊಂದು ಸಲ ನಾನು ನೀಟಾಗಿ ಮಿಕ್ಸ್ ಮಾಡಿ
ತಿರ್ಗಾ ಎಗೈನ್ ನಾನು ಒಂದು 6 to 7 hours ಇದನ್ನ ಇಡ್ತೀನಿ. ಈಗ ಫಸ್ಟ್ 2 hours ಇದನ್ನು ಫ್ರೀಸ್ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಈಗ 2 hours ಆಗಿದೆ. ಈಗ ಇದನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಂದ್ಸಲ ಇದನ್ನು ಪುನಃ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಎಗೈನ್ ನಾನು ಇದನ್ನು ಕ್ಲೋಸ್ ಮಾಡಿ ಕಂಟೈನರ್ನ ಇದೀಗ ನಾನು ಇದು ಫುಲ್ ಸೆಟ್ಟಾಗಿ ಇಡ್ತೀನಿ. ಆಲ್ಮೋಸ್ಟ್ 6 hours. ಇದನ್ನು ಫುಲ್ಲು 6 to 8 hours ಆಗುತ್ತೆ ತಗೊಳುತ್ತೆ ಫುಲ್ ನೀಟಾಗಿ ಸೆಟ್ ಆಗೋದಕ್ಕೆ. ಸೊ ಎಗೈನ್ ನಾನು ಇದನ್ನು ಡೀಪ್ ಫ್ರೀಸರಲ್ಲಿ ಇಡ್ತೀನಿ. ಈಗ ನಾನು ಇದು ಆಲ್ಮೋಸ್ಟ್ 8 ರಿಂದ 10 ಗಂಟೆಗಳ ಕಾಲ ಫ್ರೀಸ್ ಮಾಡಿದ್ದೆ ಇದು. ಸೊ ಈಗ ಇದು ಸೆಟ್ ಆಗಿದೆ, ನೀಟಾಗಿ ಸೆಟ್ ಆಗಿದೆ. ಈಗ ಇದನ್ನು ನಾನು ಓಪನ್ ಮಾಡ್ಕೊಳ್ತೀನಿ. ನೋಡಿ ಇದು ನೀಟಾಗಿ ಎಲ್ಲ ಸೆಟ್ ಆಗಿದೆ, ಫುಲ್ಲು ಗಟ್ಟಿಯಾಗಿದೆ ನೀಟಾಗಿ. ಸೊ ಈಗ ಇದನ್ನು ಸ್ಕೂಪಿಂಗ್ ಮಾಡ್ಕೊಳ್ತೀನಿ. ನೋಡಿ ಈಗ ನೀಟಾಗೆಲ್ಲ ಸೆಟ್ ಆಗಿದೆ. ಇದು ಲೇಯರ್ಸ್ ಸಹ ಬಂದಿದೆ. ಇದು ಈ ಥರ ಲೇಯರ್ಸ್ ಬರಬೇಕು. ಇದೇ ರೀತಿ ನಾನೆಲ್ಲ ನೀಟಾಗೆಲ್ಲ ಸ್ಕೂಪಿಂಗ್ ಮಾಡ್ತೀನಿ. ಈಗ ಟೇಸ್ಟಿ ಆಗಿರೋ ಅಂಥ ಮ್ಯಾಂಗೋ ಐಸ್ ಕ್ರೀಮ್ ರೆಡಿ ಆಗಿದೆ. ಇದರ ಮೇಲೆ ನಾವು ಸ್ವಲ್ಪ ಗಾರ್ನಿಷಿಗೋಸ್ಕರ ಒಂಚೂರು ಡ್ರೈ ಫ್ರೂಟ್ಸ್ ಈ ಥರ ಹಾಕ್ಕೊಳ್ತೀನಿ. ನಾನು ಕೋನಲ್ಲೂ ಹಾಕಿದ್ದೀನಿ ನೋಡಿ. ಸೊ ಅದ್ರ ಮೇಲೆ 1-2 ಹಾಕ್ಕೊಳ್ತೀನಿ. ಇದು ತುಂಬ ಟೇಸ್ಟಿ ಆಗಿರುತ್ತೆ. ಸೊ ನೋಡಿ ಕೋನಲ್ಲೂ ಅಷ್ಟೇ ಮಕ್ಕಳಿಗೆ ಕೋನಲ್ಲಿ ಕೊಟ್ಟರೆ ತುಂಬ ಇಷ್ಟ ಆಗುತ್ತಲ್ವ. ಸೊ ಆದ್ದರಿಂದ ನಾನು ಕೋನಲ್ಲಿ ಸಹ ಹಾಕಿಟ್ಟಿದ್ದೀನಿ. ತುಂಬ ಟೇಸ್ಟಿ ಆಗಿರುತ್ತೆ, ಮಾಡಿ ನೋಡಿ. ಸೊ ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.